ರೌಡಿ ಶೀಟರ್ ಬಿಗಿ ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧನವಾಗುವ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದು. ಹೈಕೋರ್ಟ್ನಿಂದ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಸುನೀಲ್ ದತ್ ಯಾದವ್ ಪೀಠದಿಂದ ಅರ್ಜಿ ವಜಾ ಆದ ಹಿನ್ನೆಲೆ ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಬಂಧನ ಆಗುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಕಾರಣ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವುದು. ಸುನೀಲ್ ದತ್ ಯಾದವ್ ಪೀಠದಿಂದ ಅರ್ಜಿ ವಜಾ ಮಾಡಿರುವ ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಬಂಧನ ಸಾಧ್ಯತೆ. ಈ ಹಿಂದೆ ಸೆಷನ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಈಗ ಹೈಕೋರ್ಟ್ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಈ ಹಿಂದೆಯೂ ಕೂಡ ಬೈರತಿ ಬಸವರಾಜ್ ಸಿಕ್ಕಿರಲಿಲ್ಲ. ಪೊಲೀಸರಿಗೆ ಹುಡುಕುವಂತಹ ಕೆಲಸ ಆಗಿತ್ತು. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆ ಬೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ನನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲಿ ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆ ಈಗ ಯಾವಾಗ ಬೇಕಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಎಸ್, ಸೆಷನ್ ಕೋರ್ಟ್ಗೂ ಕೂಡ ಸಿಐಡಿ ಅಧಿಕಾರಿಗಳು ಇದೇ ರೀತಿಯಾದಂತಹ ಒಂದು ರೀಸನ್ ಅನ್ನು ಕೊಟ್ಟಿದ್ರು. ಅಂದ್ರೆ ಬೈರತಿ ಬಸವರಾಜ್ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಈ ಒಂದು ಬಿಟ್ಲು ಕೊಲೆ ಪ್ರಕರಣದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಮನವರಿಕೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಸೆಷನ್ ಕೋರ್ಟ್ ನಲ್ಲಿ ಕೂಡ ರಿಜೆಕ್ಟ್ ಆಗಿತ್ತು. ಈಗ ಹೈಕೋರ್ಟ್ಗೆ ಕೂಡ ಸೆಷನ್ ಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಟ್ಟರು ಅಂದ್ರೆ ಮನವರಿಕೆ ಮಾಡಿದ್ರು. ಅದೇ ರೀತಿಯಾದಂತಹ ಅದೇ ಒಂದು ಮೆಥಡ್ ಅನ್ನ ಹೈಕೋರ್ಟ್ ನಲ್ಲಿ ಇದು ಮಾಡಿದ್ರು. ಹೀಗಾಗಿ ಸಹಜವಾಗಿಯೇ ಇದು ಒಂದು ಕೊಲೆ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಜಾಮೀನು ನಿರಾಕರಣೆ ಮಾಡಲಾಗಿದೆ. ಅಂದ್ರೆ ಬೇರೆ ಯಾವ್ದಾದ್ರು ಎಕನಾಮಿಕ್ ಅಫೆನ್ಸ್ ಆಗಿದೆಯೋ ಅಥವಾ ಬೇರೆ ಏನಾದ್ರು ಆದಂತಹ ಸಂದರ್ಭ ಸಹಜವಾಗಿಯೇ ಮೇಲ್ಮನವಿ ಸಲ್ಲಿಸಿದ್ರೆ ಅದಕ್ಕೆ ಜಾಮೀನು ಕೆಲವು ಬಾರಿ ಸಿಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಈಗ ಇದೊಂದು ಕೊಲೆ ಪ್ರಕರಣ ಆಗಿತ್ತು. ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ವಿಚಾರಣೆಯನ್ನ ನಡೆಸಿಲ್ಲ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಮತ್ತೊಬ್ಬ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಕೂಡ ಅವರು ಸಹಕಾರವನ್ನ ನೀಡಿಲ್ಲ. ಹೀಗಾಗಿ ಆ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅಂದ್ರೆ ಬೈರತಿ ಬಸವರಾಜ್ ಅವರ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಅವರನ್ನು ಕೂಡ ಎನ್ಕ್ವೈರಿಯನ್ನ ಮಾಡಬೇಕಾಗಿದೆ. ಆದ್ರೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಹೊರತು ಅಥವಾ ಅವರ ಬಂಧನ ಮಾಡುವಂತ ಅಂದ್ರೆ ಅವರನ್ನ ಏನು ಕಾಂಟ್ಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಪೊಲೀಸರು ಅಂದ್ರೆ ಸಿಐಡಿ ಅಧಿಕಾರಿಗಳು ಅವರಿಗೆ ಕೋರ್ಟ್ಗೆ ಮನವರಿಕೆ ಮಾಡಿರುವಂತದ್ದು. ಹೀಗಾಗಿ ಸಹಜವಾಗಿ ಇದು ಎರಡೂ ಕಡೆ ರಿಜೆಕ್ಟ್ ಆಗಿರುವಂತಹ ಕಾರಣದಿಂದಾಗಿ ಅವರ ಬಂಧನ ಮಾಡೋದಕ್ಕೆ ಸನ್ನಿಹಿತ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಿಐಡಿ ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅಂದ್ರೆ ಬೈರತಿ ಎಲ್ಲಿದ್ದಾರೆ ಮತ್ತೆ ಅವರ ಯಾರ ಆಪ್ತ ವಲಯದಲ್ಲಾಗಿರಬಹುದು ಮತ್ತೆ ಅವರು ಬೇರೆ ಕಡೆ ಎಲ್ಲಾದ್ರೂ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರಾ ಅದೆಲ್ಲದರ ಬಗ್ಗೆ ಈ ಹಿಂದೆಯೂ ಕೂಡ ಪರಿಶೀಲನೆ ನಡೆಸಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಗ್ಲಿಲ್ಲ ಪೊಲೀಸರಿಗೆ. ಹೀಗಾಗಿ ಇಲ್ಲಿಯವರೆಗೆ ಇಷ್ಟು ದಿನ ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಸದ್ಯದ ಮಟ್ಟಿಗೆ ಗೌಪ್ಯವಾಗಿದೆ. ಈಗ ಹೈಕೋರ್ಟ್ ನಲ್ಲಿ ಏನು ವಿಚಾರಣೆ ನಡೆಯಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ ಸ್ಪೆಷಲ್ ಟೀಮ್ ಮತ್ತೆ ಫಾರ್ಮ್ ಮಾಡಿ ಅವರನ್ನ ಹುಡುಕಾಟ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿ. ರೌಡಿ ಶೀಟರ್ ಬಿಗಿ ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧನವಾಗುವ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದು. ಹೈಕೋರ್ಟ್ನಿಂದ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಸುನೀಲ್ ದತ್ ಯಾದವ್ ಪೀಠದಿಂದ ಅರ್ಜಿ ವಜಾ ಆದ ಹಿನ್ನೆಲೆ ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಬಂಧನ ಆಗುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಕಾರಣ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವುದು. ಸುನೀಲ್ ದತ್ ಯಾದವ್ ಪೀಠದಿಂದ ಅರ್ಜಿ ವಜಾ ಮಾಡಿರುವ ಹಿನ್ನೆಲೆ
ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಬಂಧನ ಸಾಧ್ಯತೆ. ಈ ಹಿಂದೆ ಸೆಷನ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಈಗ ಹೈಕೋರ್ಟ್ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಈ ಹಿಂದೆಯೂ ಕೂಡ ಬೈರತಿ ಬಸವರಾಜ್ ಸಿಕ್ಕಿರಲಿಲ್ಲ. ಪೊಲೀಸರಿಗೆ ಹುಡುಕುವಂತಹ ಕೆಲಸ ಆಗಿತ್ತು. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆ ಬೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ನನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲಿ ಶಿವ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆ ಈಗ ಯಾವಾಗ ಬೇಕಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಎಸ್, ಸೆಷನ್ ಕೋರ್ಟ್ಗೂ ಕೂಡ ಸಿಐಡಿ ಅಧಿಕಾರಿಗಳು ಇದೇ ರೀತಿಯಾದಂತಹ ಒಂದು ರೀಸನ್ ಅನ್ನು ಕೊಟ್ಟಿದ್ರು. ಅಂದ್ರೆ ಬೈರತಿ ಬಸವರಾಜ್ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಈ ಒಂದು ಬಿಟ್ಲು ಕೊಲೆ ಪ್ರಕರಣದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಮನವರಿಕೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಸೆಷನ್ ಕೋರ್ಟ್ ನಲ್ಲಿ ಕೂಡ ರಿಜೆಕ್ಟ್ ಆಗಿತ್ತು. ಈಗ ಹೈಕೋರ್ಟ್ಗೆ ಕೂಡ ಸೆಷನ್ ಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಂದ್ರೆ ಮನವರಿಕೆ ಮಾಡಿದ್ರು. ಅದೇ ರೀತಿಯಾದಂತಹ ಅದೇ ಒಂದು ಮೆಥಡ್ ಅನ್ನ ಹೈಕೋರ್ಟ್ ನಲ್ಲಿ ಇದು ಮಾಡಿದ್ರು. ಹೀಗಾಗಿ ಸಹಜವಾಗಿಯೇ ಇದು ಒಂದು ಕೊಲೆ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಜಾಮೀನು ನಿರಾಕರಣೆ ಮಾಡಲಾಗಿದೆ. ಅಂದ್ರೆ ಬೇರೆ ಯಾವ್ದಾದ್ರು ಎಕನಾಮಿಕ್ ಅಫೆನ್ಸ್ ಆಗಿದೆಯೋ ಅಥವಾ ಬೇರೆ ಏನಾದ್ರು ಆದಂತಹ ಸಂದರ್ಭ ಸಹಜವಾಗಿಯೇ ಮೇಲ್ಮನವಿ ಸಲ್ಲಿಸಿದ್ರೆ ಅದಕ್ಕೆ ಜಾಮೀನು ಕೆಲವು ಬಾರಿ ಸಿಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಈಗ ಇದೊಂದು ಕೊಲೆ ಪ್ರಕರಣ ಆಗಿದೆ ಮತ್ತು ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ವಿಚಾರಣೆಯನ್ನ ನಡೆಸಿಲ್ಲ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಮತ್ತೊಬ್ಬ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಕೂಡ ಅವರು ಸಹಕಾರವನ್ನ ನೀಡಿಲ್ಲ. ಹೀಗಾಗಿ ಆ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅಂದ್ರೆ ಬೈರತಿ ಬಸವರಾಜ್ ಅವರ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಅವರನ್ನು ಕೂಡ ಎನ್ಕ್ವೈರಿಯನ್ನ ಮಾಡಬೇಕಾಗಿದೆ. ಆದ್ರೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಹೊರತು ಅಥವಾ ಅವರ ಬಂಧನ ಮಾಡುವಂತ ಅಂದ್ರೆ ಅವರನ್ನ ಏನೋ ಕಾಂಟ್ಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಪೊಲೀಸರು ಅಂದ್ರೆ ಸಿಐಡಿ ಅಧಿಕಾರಿಗಳು ಅವರಿಗೆ ಕೋರ್ಟ್ಗೆ ಮನವರಿಕೆ ಮಾಡಿರುವಂತದ್ದು. ಹೀಗಾಗಿ ಸಹಜವಾಗಿ ಇದು ಎರಡೂ ಕಡೆ ರಿಜೆಕ್ಟ್ ಆಗಿರುವಂತಹ ಕಾರಣದಿಂದಾಗಿ ಅವರ ಬಂಧನ ಮಾಡೋದಕ್ಕೆ ಸನ್ನಿಹಿತ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಿಐಡಿ ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅಂದ್ರೆ ಬೈರತಿ ಎಲ್ಲಿದ್ದಾರೆ ಮತ್ತೆ ಅವರ ಯಾರ ಆಪ್ತ ವಲಯದಲ್ಲಾಗಿರಬಹುದು ಮತ್ತೆ ಅವರು ಬೇರೆ ಕಡೆ ಎಲ್ಲಾದ್ರೂ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರಾ ಅದೆಲ್ಲದರ ಬಗ್ಗೆ ಈ ಹಿಂದೆಯೂ ಕೂಡ ಪರಿಶೀಲನೆ ನಡೆಸಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಗ್ಲಿಲ್ಲ ಪೊಲೀಸರಿಗೆ. ಹೀಗಾಗಿ ಇಲ್ಲಿಯವರೆಗೆ ಇಷ್ಟು ದಿನ ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಸದ್ಯದ ಮಟ್ಟಿಗೆ ಗೌಪ್ಯವಾಗಿದೆ. ಈಗ ಹೈಕೋರ್ಟ್ ನಲ್ಲಿ ಏನು ವಿಚಾರಣೆ ನಡೆಯಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ ಸ್ಪೆಷಲ್ ಟೀಮ್ ಮತ್ತೆ ಫಾರ್ಮ್ ಮಾಡಿ ಅವರನ್ನ ಹುಡುಕಾಟ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿ.